ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಏನ್ ಗೊತ್ತಾ, ಇವತ್ತು ನಾನು ಹೊಸ ಟಾಪಿಕ್ ತಂದಿದ್ದೀನಿ. ಹೊಸದಂದ್ರೆ ಹೊಸದಲ್ಲ, ಬಟ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವ್ರಿಗೆ ಇದು ಮೈಂಡ್ ಅಲ್ಲಿ ತುಂಬಾನೇ ಗಲ್ಬಿಲಿ ಉಂಟು ಮಾಡಿರುತ್ತೆ, ಹಾಗೆ ಹುಚ್ಚುನು ಬಂದಿರುತ್ತೆ. ಹೇಗಪ್ಪ ಕಂಪ್ಲೀಟ್ ಮಾಡೋದು ಅಂತೇಳಿ ಆ ಹುಚ್ಚು ನನಗೆ ಕೂಡ ನನ್ನ ತಲೆಯಲ್ಲಿ ಇದೆ. ಆ ಹುಚ್ಚನ್ನು ಬಿಡಿಸ್ಬೇಕು ಅಂದ್ರೆ ನಾವಿವತ್ತು ಅದನ್ನ ಹೇಗಪ್ಪ ಕಂಪ್ಲೀಟ್ ಮಾಡೋದಂತೇಳಿ ನಾವೊಂದು ಐಡಿಯಾ ಹುಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲರೂ ಇದನ್ನ ವಿಡಿಯೋ ಮಾಡಿರ್ತಾರೆ, ಹಾಗಾಗಿ ನಾನು ಅದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಎಲ್ಲರಿಗೂ ಆ ವಿಡಿಯೋ ತಲುಪಿರಲ್ಲ. ನನ್ನ ಮುಖಾಂತರ ಆದ್ರೂ ಸಹ ಸ್ವಲ್ಪ ಜನಕ್ಕೆ ತಲುಪಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಏನ್ ಗೊತ್ತಾ, ಯೂಟ್ಯೂಬ್ ಮಾಡಿದ್ಮೇಲೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಸಬ್ಸ್ಕ್ರೈಬರ್ಸ್ ಹೇಗಪ್ಪ ಆಗೋದು, 1 ವರ್ಷದೊಳಗಡೆನೆ ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ವಾಚ್ ಅವರ್ ಸಹ ಕಂಪ್ಲೀಟ್ ಆಗಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಮೈಂಡ್ ಅಲ್ಲಿ ಅದು ಸೆಟ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಬರೀ ಕಂಟೆಂಟ್ ಮೇಲೆ ನಾವು ಯಾವುದೇ ರೀತಿ ಗಮನ ಕೊಡಲ್ಲ, ಬರೀ ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಅದನ್ನ ಬಿಟ್ಬಿಡಿ. ಫಸ್ಟ್ ಏನು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ, ಯಾವ ರೀತಿ ಮಾಡಿದ್ರೆ ನಮಗೆ ವಾಚ್ ಅವರ್ ಸಿಗುತ್ತೆ ಅಥವಾ ವೇವ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೂ ಆಲ್ಮೋಸ್ಟ್ ವೇವ್ಸ್ ತುಂಬಾನೇ ಕಡಿಮೆ ಬರ್ತಾ ಇದೆ. ನಾನು ಸಬ್ಸ್ಕ್ರೈಬ್ ಸಹ ಜಾಸ್ತಿ ಏನಿಲ್ಲ, ಜಸ್ಟ್ ಅಷ್ಟೇ. ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಹಾಗೆ ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ ಅವ್ರಿಗೆಲ್ಲ ಯೂಟ್ಯೂಬರ್ ಆಗಬೇಕು, ನಾನು ಒಳ್ಳೆ ಒಂದು ಸ್ಟೇಜಿಗೆ ಬರಬೇಕು, ಯಾರಾದ್ರೂ ನೋಡಿದ್ರೆ ನಮ್ಮನ್ನು ಗುರುತಿಸ್ಬೇಕು ಅನ್ನೋ ತಲೆಯಲ್ಲಿ ನಿಮಗೂ ಇರುತ್ತೆ, ಹಾಗೆ ಆಸೆನೂ ಇರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನ್ನ ತಲೆಯಲ್ಲಿ ಕೂಡ ಅದೇನೇ ಇರೋದು. ಹಾಗಾಗಿ ನಾನು ವಾಚ್ ಅವರ್ ಹೇಗೆ ಮಾಡೋದು, ವಾಚ್ ಅವರ್ ಆಗ್ಬೇಕಂದ್ರೆ ತುಂಬಾನೇ ಕಷ್ಟ ರೀ. ಆಲ್ಮೋಸ್ಟ್ ಯಾರು ವಿಡಿಯೋ ಜಾಸ್ತಿ ನೋಡಕ್ ಇಷ್ಟನೇ ಪಡಲ್ಲ, ಲಾಂಗ್ ವಿಡಿಯೋ ಹಾಕಿದ್ರು ಇಷ್ಟಪಡಲ್ಲ. ಏನ್ ಮಾಡಿದ್ರು ವಾಚ್ ಅವರ್ ಆಗೋದು ತುಂಬಾನೇ ಕಷ್ಟ. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ನಾನು ಸರ್ಚ್ ಮಾಡಿ ಆಮೇಲೆ ನನಗೆ ಗೊತ್ತಾಗಿದ್ದು ಏನಪ್ಪ ಅಂದ್ರೆ, ಆಲ್ಮೋಸ್ಟ್ ಡ್ಯೂರೇಷನ್ ಬಹಳ ಇರಬೇಕು. ಅಂದ್ರೆ ಟೈಮಿಂಗ್ ಆಲ್ಮೋಸ್ಟ್ ಏನಂದ್ರೆ 18 ನಿಮಿಷ, 20 ನಿಮಿಷ, 22 ನಿಮಿಷ. ಎಲ್ಲರ ಯೂಟ್ಯೂಬರ್ಸ್ ಚೆಕ್ ಮಾಡ್ತಾ ಹೋದ್ರೆ ಜಾಸ್ತಿ ಡ್ಯೂರೇಷನ್, ಜಾಸ್ತಿ ಲಾಂಗ್ ವಿಡಿಯೋಸ್ ಅವ್ರನ್ನ ಹಾಕಿರ್ತಾರೆ. ಅದು ಒಂದು ನಿಮಿಷ ಓಪನ್ ಮಾಡಿದ್ರು ವಾಚ್ ಅವರ್ ಒಂಚೂರಾದ್ರೂ ಅವ್ರಿಗೆ ಸಿಗುತ್ತೆ. ಹಾಗಾಗಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ಆಲ್ಮೋಸ್ಟ್ ಡ್ಯೂರೇಷನ್ ಜಾಸ್ತಿ ಇರೋದು, ಟೈಮಿಂಗ್ ಜಾಸ್ತಿ ಇರೋದನ್ನ ನೀವು ಲಾಂಗ್ ವಿಡಿಯೋಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಅದು ಒಂದು ಬೆನಿಫಿಟ್ ನಿಮ್ಗೆ. ಆಮೇಲೆ ವಾಚ್ ಅವರ್ ಹೇಗ್ ಮಾಡೋದು ಅಂದ್ರೆ, ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಬ್ರ ಕೈಯಲ್ಲಿ ಒಂದೊಂದಾದ್ರೂ ನಮ್ಮ ಮನೇಲಿ 4 ಜನರಿಂದ ಸ್ಟಾರ್ಟಿಂಗ್ ಅಂದ್ರೆ 4 ಜನ, ಅದಾದ್ಮೇಲೆ ತುಂಬಾ ಇದ್ದೇ ಇರ್ತಾರೆ. ಒಬ್ಬೊಬ್ರ ಕೈಯಲ್ಲಿ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲರನ್ನು ರಾತ್ರಿ ಏನ್ ಮಾಡ್ತೀರ ಅಂದ್ರೆ ವಿಡಿಯೋ ಆನ್ ಮಾಡಿಬಿಡಿ, ವಾಚ್ ಅವರ್ ಆಗುತ್ತೆ. ಆದ್ರೆ ವಿಡಿಯೋ ಆನ್ ಮಾಡಿಬಿಟ್ರೆ ವಾಚ್ ಅವರ್ ಆಗುತ್ತೆ ಅಂತ ನಾವ್ ಅನ್ಕೊಳ್ಳೋದು ತಪ್ಪು. ಆಗುತ್ತೆ, ಬಟ್ ಬಹಳ ಕಡಿಮೆ ಆಗುತ್ತೆ. ಜಾಸ್ತಿ ಡ್ಯೂರೇಷನ್ ಏನಿರುತ್ತೆ ಆ ವಿಡಿಯೋನ ಓಪನ್ ಮಾಡಿಬಿಟ್ಟು ನೀವು ಅದನ್ನ ನೈಟ್ ಎಲ್ಲ ಬಿಟ್ಬಿಟ್ರೆ ವಾಚ್ ಅವರ್ ಆಗೇ ಆಗುತ್ತೆ. ಬಟ್ ಹೇಗ್ ಮಾಡೋದು, ವಾಚ್ ಅವರು ವಿಡಿಯೋ ನೋಡೋಕ್ಕಿಂತ ಜಾಸ್ತಿ ಟೈಮಿಂಗ್ ಆಗ್ಬೇಕು ಅಂದ್ರೆ ಹೇಗ್ ಮಾಡೋದು ಅಂತ ನಿಮ್ಗೆ ಬೇರೆ ಮೊಬೈಲ್ ಇಂದ ತೋರಿಸ್ತೀನಿ. ಓಕೆ, ವಾಚ್ ಅವರ್ನ ನಾವು ಹೇಗ ವಿಡಿಯೋ ಆನ್ ಮಾಡಿ ನೈಟ್ ಬಿಟ್ಬಿಟ್ರೆ ವಾಚ್ ಅವರ್ ಬಹಳ ಆಗುತ್ತೆ, ಹೇಗ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ನಿಮ್ಮ ಮೊಬೈಲಿಂದ, ನಿಮ್ಮ ಐಡಿಯಿಂದ ಮಾತ್ರ ಆಗಿರಬಾರ್ದು. ಬೇರೆ ಮನೇಲಂತೂ ಮೊಬೈಲ್ ಇದ್ದೇ ಇರುತ್ತೆ, ಆ ಮೊಬೈಲಿಂದ ನೀವು ನೈಟ್ ಎಲ್ಲ ಆನ್ ಮಾಡಿಬಿಡಿ. ಇವಾಗ ಹೇಗೆ ಆನ್ ಮಾಡಿ ಬಿಡ್ಬೇಕಂತ ನಿಮ್ಗೆ ನಾನು ತೋರಿಸ್ತೀನಿ, ಬನ್ನಿ. ಓಕೆ ನೋಡಿ, ನಾನು ಇವಾಗ ಗೂಗಲ್ ಓಪನ್ ಮಾಡ್ತೀನಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಇವಾಗ ನಮ್ಮ ಐಡಿ ಏನಿರುತ್ತೆ, ನಂದು ಅಂತೂ ಹೊಸಪೇಟೆ ಶಿಲ್ಪ ಕ್ರಿಯೇಟಿವಿಟೀಸ್ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ, ಇದೆ. ಇವಾಗ ಓಪನ್ ಆಗುತ್ತೆ. ಇದು ನಂದು ಓಪನ್ ಆಯ್ತಲ್ವ ಚಾನಲ್ಲು. ಅವಾಗ ನೀವು ಈ ರೀತಿ ಓಪನ್ ಮಾಡ್ಕೊಂಡ್ರೆ ಫುಲ್ ನಮ್ಮದು ವಿಡಿಯೋಸ್ ಬರುತ್ತೆ. ಬಟ್ ಆದರೆ ವಿಡಿಯೋಸ್ ಓಪನ್ ಮಾಡಿ ಇಡಬೇಕಂದ್ರೆ ಇವಾಗ ಒಂದು ಓಪನ್ ಮಾಡಿದ್ವಿ ಅನ್ಕೋ, ಇದಷ್ಟು ವಿಡಿಯೋಸ್ ಬರುತ್ತೆ. ಅದಾದ್ಮೇಲೆ ಇನ್ನೊಬ್ಬರದ್ದು ವಿಡಿಯೋ ಬರುತ್ತೆ, ನಮ್ಮದೇ ವಿಡಿಯೋ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಫಸ್ಟ್ ಅಂದರೆ, ಈ ರೀತಿ ಪ್ಲೇ ಲಿಸ್ಟ್ ಇಲ್ಲಿ ಕಾಣ್ತಿದ್ಯಾ, ಪ್ಲೇ ಲಿಸ್ಟ್ ಅಂತ ಹೇಳ್ಬಿಟ್ಟು ಆ ಪ್ಲೇ ಲಿಸ್ಟ್ನ ನಾವು ರೆಡಿ ಮಾಡ್ಕೋಬೇಕು. ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿದಾಗ ಈ ರೀತಿ ಬರುತ್ತೆ.
ಈ ರೀತಿ ಬಂದಾಗ ನೋಡಿ ಎಲ್ಲ ಒಂದೇ ಎಲ್ಲ ವಿಡಿಯೋಸು ಒಂದೇ ಕಡೆನೇ ಇದೆ. ಅದಕ್ಕಾಗಿ ನೀವು ಪ್ಲೇ ಲಿಸ್ಟ್ನ ರೆಡಿ ಮಾಡ್ಕೋಬೇಕು. ನೋಡಿ ಎಲ್ಲ ವಿಡಿಯೋಸು ಒಂದರಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ನೀವು ನೈಟ್ ಆನ್ ಮಾಡಿಬಿಟ್ರೆ ಯಾವುದೇ ವಿಡಿಯೋ ನಮ್ಮ ವಿಡಿಯೋ ಮುಗಿದ ಮೇಲೆ ಬೇರೆ ವಿಡಿಯೋ ಬರೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ವಿಡಿಯೋನೇ ಬರ್ತಾ ಹೋಗುತ್ತೆ. ಇವಾಗ ಹೇಗೆ ನಾವು ವಿಡಿಯೋನ ಆನ್ ಮಾಡಿ ಬಿಡಬೇಕಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಇದು ಟೈಮಿಂಗ್ ಡ್ಯೂರೇಷನ್ ಯಾವ್ದು ಜಾಸ್ತಿ ಇದೆ, ಇದು 24 ಮಿನಿಟ್ಸ್ ಇದೆ. ಇದನ್ನೇ ಓಪನ್ ಮಾಡ್ತೀನಿ. ಓಕೆನಾ? ಓಕೆ, ಇವಾಗ ವಾಯ್ಸ್ ಕೇಳಿಸುತ್ತಾ ನಿಮಗೆ? ಓಕೆ, ಇದು ನನ್ನ ಚಾನಲ್ ಯಾವುದು ಡ್ಯೂರೇಷನ್ ಜಾಸ್ತಿ ಇದೆ ಅದನ್ನು ಓಪನ್ ಮಾಡ್ತೀನಿ. ಈಗ ಓಪನ್ ಮಾಡಿದ ಮೇಲೆ ಒಂದು ನಿಮಿಷ ನೋಡಿ, ಈ ಸೌಂಡ್ ಕೇಳಿಸ್ತಾ ಇದೆಯಾ? ತುಂಬ ಕ್ಲಿಯರಾಗಿ ಕೇಳಿಸುತ್ತೆ. ಓಕೆನಾ? ಇವನ್ ನಾವು ನೈಟ್ ಆನ್ ಮಾಡಿ ಬಿಡಬೇಕು ಅಂದರೆ ಯಾವ ರೀತಿ ನೈಟ್ ಆನ್ ಮಾಡಿ ಬಿಡಬೇಕು ವಿಡಿಯೋಸ್ ಅಂದರೆ, ಇಲ್ಲಿ ಸೆಟ್ಟಿಂಗ್ ಕಾಣ್ತಾ ಇದೆ ಫ್ಲವರ್ ರೀತಿ, ಅದನ್ನು ಪ್ರೆಸ್ ಮಾಡಿದ್ಮೇಲೆ ಒಂದು ನಿಮಿಷ, ಓಕೆ, ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ, ಕಾಣ್ತಾ ಇದೆಯಾ? ಅವಾಗ ನೀವು ಏನು ಮಾಡಬೇಕು ಅಂದರೆ ಇದನ್ನು ಓಪನ್ ಮಾಡಿದ್ಮೇಲೆ ನೋಡಿ ಟೈಮ್ ಕಾಣಿಸ್ತಾ ಇದೆ. ನೀವು ಇದನ್ನು ಏನು ಮಾಡಬೇಕಂದ್ರೆ ಪೂರ್ತಿ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ್ಮೇಲೆ ಈ ವಾಯ್ಸ್ ನೋಡಿ ಯಾವ ರೀತಿ ಕೇಳಿಸುತ್ತೆ ಅಂತ. ಓಕೆ, ತುಂಬಾ ಸ್ಲೋ ಆಗುತ್ತೆ. ಓಕೆನಾ? ನೀವು ಇದೇ ರೀತಿ ನೈಟು ಆನ್ ಮಾಡಿ ಅಂದರೆ ವಿಡಿಯೋಸ್ ತುಂಬ ಸ್ಲೋ ಮಾಡಿಬಿಟ್ಟು ಆನ್ ಮಾಡಿ ಇಡೀ ನೈಟೆಲ್ಲ ಬಿಟ್ಬಿಟ್ರೆ ನೀವು ವಾಚ್ ಅವರ್ ನೀವು ಅಂದ್ಕೊಂಡಿದ್ದು ಅಷ್ಟು ಆಗೇ ಆಗುತ್ತೆ. ಆದರೆ ನೀವೇನು ಮಾಡಬೇಕು ಅಪ್ಪ ಅಂದರೆ ಯೂಟ್ಯೂಬರ್ಸ್ ಆಗಿ ನೀವು ಪ್ಲೇ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಯಾರು ಹೊಸದಾಗಿ ಚಾನಲ್ ಓಪನ್ ಮಾಡಿರ್ತಾರೋ ಅವ್ರಿಗಿದು ನೀವು ಈ ರೀತಿ ಪ್ಲೇ ಲಿಸ್ಟನ್ನು ಆ್ಯಡ್ ಮಾಡಿಕೊಂಡು ಈ ವಿಡಿಯೋಸ್ನ ಇದರಲ್ಲಿ ನೀವು ಆ್ಯಡ್ ಮಾಡಬೇಕು. ಹಂಗಾಗಿ ನಿಮ್ಮ ವಿಡಿಯೋಸ್ ಇದರಲ್ಲಿ ಸೇವ್ ಆಗಿರುತ್ತೆ. ಹಾಗಾಗಿ ನೀವು ಒಂದು ಓಪನ್ ಮಾಡಿ ನೈಟ್ ಬಿಟ್ಟರೆ ಅದು ಕಂಪ್ಲೀಟ್ ಆಗ್ತಾ ನಿಮ್ಮ ವಿಡಿಯೋಸೇ ಬರ್ತಾ ಹೋಗುತ್ತೆ ಹೊರತು ಬೇರೆಯವ್ರ ವಿಡಿಯೋಸು ಬರ್ತಾ ಹೋಗಲ್ಲ. ಹಾಗಾಗಿ ನಿಮಗೆ ವಾಚ್ ಅವರ್ ಸಿಗುತ್ತೆ. ಆದರೆ ಬೇರೆಯವ್ರ ಐಡಿಯಿಂದ ನೀವು ಈ ರೀತಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಐಡಿಯಿಂದ ಅಲ್ಲ, ಬೇರೆಯವ್ರ ಮೊಬೈಲ್ ಇದ್ದೇ ಇರುತ್ತೆ, ಆಲ್ಮೋಸ್ಟ್ 3-4 ಇದ್ದೇ ಇರುತ್ತೆ. ಆಗ ನೀವು ಮಾಡಿ. ಓಕೆ, ನೋಡಿದ್ರಲ್ಲ ಯಾವ ರೀತಿ ವಿಡಿಯೋನ ಆನ್ ಮಾಡಿ ನೈಟ್ ಬಿಡಬೇಕು. ಎಲ್ಲ ಮೊಬೈಲಿಂದನೂ ಆನ್ ಮಾಡಿ ಬಿಟ್ಬಿಡಿ. ಆಲ್ಮೋಸ್ಟ್ ವಾಚ್ ಅವರ್ ನಿಮಗೆ ಕಂಪ್ಲೀಟ್ ಆಗೇ ಆಗುತ್ತೆ. ಯೋಚನೆ ಏನು ಮಾಡಬೇಡಿ. ನನಗೂ ಅದು ಹೇಗೆ ಮಾಡೋದು ಅಂತೇಳಿ ನನ್ನ ತಲೆಯಲ್ಲಿ ಕೂಡ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನಾನು ಅದಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ಸಮ್ ವೀಡಿಯೋಸ್ ನೋಡಿನೇ ನಿಮಗೂ ತಲುಪಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೀವು ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ರೆ ಒಳ್ಳೆ ಯೂಟ್ಯೂಬರ್ ಆಗಬೇಕು, ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕಂತ ನಿಮ್ಮ ತಲೆ ಏನಾದರೂ ತಲೆ ಕೆಟ್ಟೋಗ್ಬಿಟ್ಟಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಹಾಗೆ ದಯವಿಟ್ಟು ವಿಡಿಯೋ ನೋಡಿ, ಹಾಗೆ ನಿಮ್ಮ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ಮೇಲೆ ಫೋಕಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೊತ್ತಾಯ್ತಲ್ವಾ? ಯಾವುದು ಡ್ಯೂರೇಷನ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ ಇರುತ್ತೆ ಪಕ್ಕಕ್ಕೆ, ಅದನ್ನ ಪ್ರೆಸ್ ಮಾಡಿದ್ರೆ ಕೆಳಗಡೆ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ. ಅದನ್ನ ಪೂರ್ತಿ ಸ್ಲೋ ಮಾಡಿ ನೈಟ್ ಆನ್ ಮಾಡಿ ಬಿಟ್ಬಿಡಿ. ಅಂದರೆ ನೀವು ಪ್ಲೇ ಲಿಸ್ಟ್ನ ರೆಡಿ ಮಾಡಿರಬೇಕು. ಪ್ಲೇ ಲಿಸ್ಟ್ನ ರೆಡಿ ಮಾಡಿದ್ಮೇಲೆ ಅದರಲ್ಲೆಲ್ಲವೂ ನಿಮ್ಮ ವಿಡಿಯೋಸ್ನ ಅಪ್ಡೇಟ್ ಮಾಡಿದ್ರೆ ಅದರಲ್ಲಿ ಎಲ್ಲನೂ ಸೇವ್ ಆಗುತ್ತೆ. ಅದಾದ್ಮೇಲೆ ಒಂದಾದ್ಮೇಲೆ ನಿಮ್ಮ ವಿಡಿಯೋಸೇ ಬರುತ್ತೆ, ಬೇರೆ ವಿಡಿಯೋಸ್ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.